49ರಲ್ಲಿ ಎಷ್ಟಕ್ಕೆ ನಿಮ್ಗೆ ಗೊತ್ತದು, ನಿಮ್ಮ ಹತ್ರ ದಾಖಲೆ ನಮ್ಮ ಮಾಡಿದ್ದಾರೆ ನಿಮ್ಮವರು. ಅವರು ಬದುಕು ಮಾಡ್ಕೊಂಡಿದ್ದಾರೆ. ಅದ್ರ ಮೇಲೆ FRA ಅರ್ಜಿನೂ ಇದೆ, ಫಾರೆಸ್ಟ್ ರೈಟ್ ಆಕ್ಟ್ ಅರ್ಜಿನೂ ಇದೆ, ಬದುಕು ಅರ್ಜಿನೂ ಇದೆ. ಅರಣ್ಯ ನಿಮ್ಮದು, ಕಾನು ಕುಮ್ಕಿ ಏನೋ ಆಗಿದೆ, ಕುಮ್ಕಿ ಇಲ್ಲ ಇದೆ, ಕಾನು ಬೆಟ್ಟ ಅಂತೆಲ್ಲ ಇದೆ. ಡಿಸ್ಪ್ಯೂಟ್ ಇರೋದು ಹೌದು, ಅದು ನಮ್ಮ ರೈತರು ಮಾಡ್ಕೊಂಡಿರೋದು, ಬೆಲೆ ಹಾಕೊಂಡಿರೋದು ಹೌದು, ಸಾಗುವಳಿ ಮಾಡಿರೋದು ಹೌದು. ಕೆಲವರು ಅಡಿಕೆ ಗಿಡ ಅದರಲ್ಲಿ ಅವರೇನೋ ಹೇಳ್ತಿದ್ದಾರೆ. ಅದಕ್ಕೆ ನಾವು ಹೋಗಿದ್ವಿ, ಎಲ್ಲ ನೋಡ್ಕೊಂಡು ಬಂದಿದ್ದೀವಿ. ಅರಣ್ಯ ತೆಗೆದುಬಿಟ್ಟು ಆಗಿದೆ. ಭೂಮಿ ನಿಮ್ಮ ದಾಖಲೆ ಪ್ರಕಾರ, ನಿಮ್ಮ ದಾಖಲೆ ಪ್ರಕಾರ ಅರಣ್ಯ, ನಮ್ಮ ದಾಖಲೆ ಪ್ರಕಾರ ನಾವು ಉಳುವವನೇ ಹೊಲದೊಡೆ ಮಾಡ್ಕೊಂಡಿದ್ದೀವಿ. ನಮ್ಮದು ಭೂಮಿ. ಕಾನೂನು, ಕೋರ್ಟು, ಕಚೇರಿ ಒಂದು ಲಾ ಆಫ್ ಲ್ಯಾಂಡ್ ಅಂತ ಏನಿದೆ, ಈ ಮಣ್ಣಿನ ಕಾನೂನು ನಮಗೆ ಕೊಡಿ ಅಂತ ಹೇಳೋರು ಇರ್ತಾರೆ. ಅದು ತಲೆ ಕೆಡಿಸ್ಕೊಬೇಡಿ. ಈಗ ಅವರೇ ಎಲ್ಲ ಕುತ್ಕೊಂಡು ಸರಿ ಮಾಡ್ತಾರೆ, ಅಧಿಕಾರದಾಗಿದ್ದವರು. ಅವ್ರು ಇಟ್ಕೊಂಡೆ ಸರಿ ಮಾಡ್ಕೊಳ್ಳಿ. ಅಲ್ಲ ಒಂದೊಂದು ಎಕರೆ ಹಂಗೇನೋ ಮಾಡ್ಕೊಂಡು ಸಹಾಯ ಮಾಡಿ. ಅವ್ರು ಮಾಡ್ಕೊಂಡಿದ್ದಾರೆ, ಅವ್ರು ಕಾಪಾಡ್ಕೊಂಡಿದ್ದಾರೆ. ಸಾಗುವಳಿ ಮಾಡ್ಕೊಂಡಿದ್ದಾರೆ ರೈತರು. 28-29 ಜನ, 31 ಎಷ್ಟೇ ಹೇಳಿದ್ರು. ಅಲ್ಲಿ ಅಗಲ ಹೊಡಿತಿದ್ದಾರೆ ಅಂತ ಹೇಳಿದರು. ನಾನು ನಮ್ಮ ಅಕ್ಕರೆ ಮಲ್ಲಿಕಾರ್ಜುನ ಅವರು, ತಾಲೂಕ್ ಪಂಚಾಯತಿ ಮಾಜಿ ಅಧ್ಯಕ್ಷರು, ನಮ್ಮ ಪಕ್ಷದ ಅಧ್ಯಕ್ಷರು ಎಲ್ಲ ಹೋದಾಗ ಅಲ್ಲಿ ಇದ್ರಂತೆ, ಕೊನೆ ಬಿಟ್ಟು ಹೋಗಿದ್ದಾರೆ, ನಿಲ್ಲಿಸಿದ್ದಾರೆ ಅಂದರು. ನಿಲ್ಲಿಸಿ ಅಂತ ನಾವು ಹೇಳಿ ಬಂದ್ವಿ. ನಿಲ್ಲಿಸಿದ್ದಾರೆ ಅಂತ ನಾವು ತಿಳ್ಕೊಂಡಿದ್ವಿ. ಹೊಡಿತಾ ಇದ್ದಾರೆ ಅಂತ ಬಂದರು. ಆಮೇಲೆ ಅಲ್ಲಿ ರೈತರನ್ನೆಲ್ಲ ಸೇರಿಸಿ ನಾವು ಸ್ಥಳ ನೋಡಿ, ಆ ಬಡವರೆಲ್ಲ ಕೆಲವರು ಸಾಗುವಳಿ ಮಾಡ್ಕೊಂಡಿದ್ದಾರೆ, ಕೆಲವರು ಸಾಗುವಳಿ ಮಾಡಿ 1-2 ವರ್ಷ ಬಿಟ್ಟದ್ದು ಇದೆ. ಅದನ್ನೆಲ್ಲ ಬಿಟ್ಟು ಮಾಡಿ ಏನಾದ್ರು ಒಂದು ಕಾಂಪ್ರಮೈಸ್ ಮಾಡಿಕೊಂಡು ರೈತರು ಬದುಕಬೇಕು. ಲ್ಯಾಂಡ್ಲೆಸ್ ಪೀಪಲ್ಲು, ಅವ್ರ ಅರ್ಜಿಗಳಿದೆ. ಅದರ ಮೇಲೆ ಬಗರ್ಕುಂ ಅರ್ಜಿನೂ ಇದೆ ಮತ್ತು ಅಕ್ರಮ ಸಕ್ರಮದ ಅರ್ಜಿನೂ ಇದೆ. ಫಾರೆಸ್ಟ್ ರೈಟ್ ಟು ಆ್ಯಕ್ಟ್, FRA ಅಂತ ಕರಿತೇವೆ, ಅದು ಕೂಡ ಇದೆ. ಅದಿದ್ದಾಗ ಇವ್ರು ಬಿಡಿಸಬಾರ್ದು, ಬಿಡಿಸೋಕ್ಕಾಗಲ್ಲ. ಆದರೆ ಇವ್ರು ಬಿಡಿಸ್ತಾರೆ ಅಂತ ಹೇಳಿ ಬಿಡಿಸ್ತಕ್ಕೆ ಅಗಲ ಹೊಡಿತಿದ್ದಾರೆ. ಅದನ್ನು ಪ್ರತಿಭಟಿಸಿ ನಾವು ಪ್ರತಿಭಟನೆ ಮಾಡಬೇಕು ಅಂದರೆ, ಪ್ರತಿಭಟನೆಗಿಂತ ಅಧಿಕಾರಿಗಳ ಹತ್ರ ಕುಂತು ಮಾತಾಡೋಣ, ಹೋಗಿ ಶಾಸಕರನ್ನು ನೋಡಿ, ಹಿರಿಯರಾದ ಕಾಗೋಡು ತಿಮ್ಮಪ್ಪನವ್ರು ನೋಡಿ ಅಂತ ನಾವು ಅವರಿಗೆ ಒಂದು ಸಲಹೆ ಕೊಟ್ಟು ಕಳಿಸಿದ್ವಿ. ತಿಮ್ಮಪ್ಪನವ್ರು ನೋಡಿದ್ರಂತೆ, ಅಲ್ಲೂ ಸುಳ್ಳು ಹೇಳಿದ್ದಾರೆ. ಆಮೇಲೆ MLA ಅವ್ರ ಹತ್ರ ಹೋಗಿದ್ರಂತೆ. MLA ಅವರು ಮಾಡಿ ಅಂದ್ರೆ ಏನು ಉಳಿಸ್ಕೊಡ್ತೀವಿ ಅಂದ್ರಂತೆ. ಆದರೆ ಯಾರೋ ಒಬ್ಬ ಲೀಡ್ರ್ ಆ ಊರಾಗ ಯಾರೋ ಒಪ್ತಾ ಇಲ್ಲ ಮರಯ ಅಂಥೇಳಿ ಜಯಂತ್ ಅವ್ರಿಗೆ ಫೋನ್ ಮಾಡಿದ್ರಂತೆ. ಜಯಂತ್ ಅವರು ನಾನು ಬರ್ತೀನಿ ಹೋರಾಟಕ್ಕೆ, ನಾಳೆನೋ ನಡೆದು ಊರಲ್ಲಿರಲ್ಲ ಅಂದ್ರಂತೆ. ಇಷ್ಟೆಲ್ಲ ನಡೆದಿದೆ. ಇದ್ರ ಮಧ್ಯೆ ಇವತ್ತು ಮಾತಾಡೋಕ್ಕೆ ಬಂದರೆ ಅಗಲ ಹೊಡಿತಾ ಇದ್ದಾರೆ ಅಂತ ನಮ್ಮ ರೈತರು ಈಗ ಹೇಳ್ತಾರೆ. ಅವರು ಹೊಡಿತಾರೆ ಅಂತಾರೆ. ನಾವು ಬಂದಾಗ ಸುಳ್ಳು ಹೇಳಿದ್ರು. ನಮ್ಮ RF ಲೋಕಾಯುಕ್ತದ ದುರುಪಯೋಗ ಮಾಡ್ತಾರೆ, ಲೋಕಾಯುಕ್ತದ ಹೆಸರು ಹೇಳ್ತಾರೆ. ಲೋಕಾಯುಕ್ತ ನಮಗೂ ಗೊತ್ತಿದೆ, ನಮಗೂ ಗೊತ್ತಿರೋರು ಅಧಿಕಾರಿಗಳು ಇದ್ದಾರೆ. ಅದೊಂದು ರಾಜ್ಯ ಸರ್ಕಾರದ ಸಂಸ್ಥೆ. ಅದನ್ನು ತೋರಿಸ್ಬಿಟ್ಟು ರೈತರಿಗೆ ತೊಂದರೆ ಕೊಡಬಾರ್ದು. ಲೋಕಾಯುಕ್ತ ಹೇಳಿದೆ. ಲೋಕಾಯುಕ್ತವ್ರು ಏನು ಹೇಳ್ತಾರೆ ನೋಡ್ರಪ್ಪ, ಮನುಷ್ಯತ್ವದಿಂದ ನೋಡಿ, ಅನ್ಯಾಯ ಮಾಡಬೇಡಿ ದೇಶಕ್ಕೆ ಮತ್ತು ಜನರಿಗೆ ಅಂತ ಹೇಳೋದಕ್ಕೆ ಲೋಕಾಯುಕ್ತ ಇರೋದು. ಅದ್ರ ಹೆಸರಿನಲ್ಲಿ ಇವ್ರು ರಕ್ಷಣೆ ಪಡೆಯೋಕ್ಕೆ ಮಾಡಿದ್ರೆ ಇವ್ರ ಮೇಲೂ ನಾವು ಕಂಪ್ಲೇಂಟ್ ಕೊಟ್ಟರೆ ಏನಾಗುತ್ತೆ? ಇಷ್ಟು ಹೇಳ್ತಾ ಈಗೇನೋ ಒಂದು ಒಳ್ಳೆ ಯಾರೋ ACF ಒಬ್ಬರು ಒಳ್ಳೆಯವರಿದ್ದಾರೆ. ನಾನು ಹಿಂದೆ ಯಾವಾಗ 1-2 ಸಾರಿ ನೋಡಿದ್ದೆ. ಇವರು ನಮ್ಮ ಅಕ್ಕರೆಯವರು ಹೇಳಿದ್ರು ಅಡ್ಡಿಲ್ಲ ನೋಡೋಣ ಅಂತ. ಈಗೇನೋ ಸ್ಪಾಟಿಗೆ ಹೋಗ್ಬರ್ತೀವಿ ಅಂತ ಹೇಳಿದ್ದಾರೆ. ರೈತರು ಕೆಲವರು ಕೂಲಿಕಾರರು ಅವರು ಮಾಡ್ಕೊಂಡವರು, ಅವರಿಗೆ ಕ್ಲೀನ್ ಮಾಡ್ಕೊಳಕ್ಕೆ ಕೆಲವರಿಗೆ ಆಗಿಲ್ಲ, ಕೆಲವರು ಮಾಡ್ಕೊಂಡಿದ್ದಾರೆ. ಅದೆಲ್ಲ ನೋಡಿ ಒಂದು ಕಾಂಪ್ರಮೈಸಲ್ಲಿ ಸ್ವಲ್ಪಾರು ಬಿಟ್ಟು ಹೊಡೀರಿ. ಸರ್ಕಾರಕ್ಕೂ ಉಳಿಬೇಕು, ರೈತರು ಉಳಿಬೇಕು, ರೈತರು ಬದುಕಬೇಕು. ಮತ್ತು ಇದೇ ರಾಜ್ಯ ಸರ್ಕಾರ ಹೇಳಿದೆ 3 ಎಕರೆ ಕಡಿಮೆ ಯಾರು ಮಾಡ್ಕೊಂಡಿದ್ದಾರೆ ಅವ್ರಿಗೆ ಬಿಡಿಸ್ಬೇಡಿ ಅಂತ ಹೇಳಿದೆ. ಆದರೂ ಅದನ್ನು ಪದೇ ಉಲ್ಲಂಘನೆ ಮಾಡ್ತಾರೆ. ಈ ಜಿಲ್ಲಾ ಉಸ್ತುವಾರಿ ಸಚಿವರು ಇದ್ರ ಕಡೆ ಗಮನ ಹರಿಸ್ಬೇಕು, ಶಾಸಕರು ಗಮನ ಹರಿಸ್ಬೇಕು. ಪಕ್ಷ ಪಾರ್ಟಿ ಆಮೇಲೆ ಎಲೆಕ್ಷನ್ ಬಂದಾಗ ನೋಡ್ಕೊಳ್ಳೋಣ. ರೈತರನ್ನು ಉಳಿಸ್ಬೇಕು, ಅವ್ರ ಭೂಮಿಯನ್ನು ಅವ್ರಿಗೆ ಉಳಿಸ್ಬೇಕು. ಅರಣ್ಯ ಇಲಾಖೆಗೆ ಉಳಿಸ್ತೀವಿ ಅಂತ ದೊಡ್ಡಸ್ತಿಗೆ ಮಾಡೋದು, ಅರಣ್ಯ ಇಲಾಖೆಗೆ ರೈತರನ್ನು ಒಕ್ಕಲಿಪಿಸಿ ಅಂತ ಪತ್ರ ಬರೆಯೋದು ಶಾಸಕರ ಕೆಲಸ ಅಲ್ಲ, ಅದು ಸರಿಯಲ್ಲ. ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಬರೀ ಪೇಪರ್ ಸ್ಟೇಟ್ಮೆಂಟ್ ಕೊಡೋದು ಸರಿಯಲ್ಲ. ಮೀಟಿಂಗ್ಗಳು ಮಾಡಬೇಕು, DC ಕೂರಿಸ್ಕೋಬೇಕು, CCF ಕೂರಿಸ್ಕೋಬೇಕು, DFಗಳನ್ನ ಕೂರಿಸ್ಕೊಂಡು ಮೀಟಿಂಗ್ ಮಾಡಿ ರೆಸಲ್ಯೂಷನ್ ಮಾಡಿ ಅಲ್ಲಿ ಸರಿಯಾದ ಕ್ರಮ ತೊಗೊಂಡು ಬಿಡಿಸ್ಬೇಡಿ ಅಂತ ಅಧಿಕೃತವಾಗಿ ಹೇಳಬೇಕು. ಬರೀ ಪೇಪರ್ ಸ್ಟೇಟ್ಮೆಂಟ್ ಕೊಡ್ತಾರೆ. ನಿನ್ನೆ ಯಾವುದೋ ಕುಂಸಿ ಹೋಬಳಿ ರೇಚುಕೊಪ್ಪದಲ್ಲಿ ನಡುವು ಗದ್ದೆ ಬೈಲಲ್ಲಿ ಬೋರ್ವೆಲ್ ಹೊಡೆಯೋಕೆ ಹೋದ್ರು, ತಡೆದ್ರು. ನಾವೆಲ್ಲ ಹೋದ್ವಿ ಅಲ್ಲಿಗೆ. ಅಲ್ಲಿ ಲೋಕಲ್ MLAನೂ ಬಂದರು, ಶಾರದಾಪುರ ನಾಯಕರು. ಕೊನೆಗೆ ಹೋಗಿ ಬೋರ್ವೆಲ್ ಹೊಡೆಸೋಕ್ಕೆ ಅವಕಾಶ ಮಾಡಿಕೊಟ್ವಿ. ಈ ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಅಧಿಕೃತವಾಗಿ ಕುಂತು ಮೀಟಿಂಗ್ ಮಾಡೋತ್ತಿಲ್ಲ, ಆಡಳಿತ ಮಾಡದೇ ಇರೋದರಿಂದ, ಈ ಶಾಸಕರು ಕುಂತು ಅಧಿಕಾರಿಗಳನ್ನ ನಿಯಂತ್ರಿಸದೇ ಇರೋದರಿಂದ ಕೆಳ ಹಂತದ ಅಧಿಕಾರಿಗಳಲ್ಲಿ ಕನ್ಫ್ಯೂಷನ್ ಇದೆ. ಏನು ಮಾಡೋದು ಮೇಲಧಿಕಾರಿಗಳು ಹೇಳ್ತಾರೆ ಅಂತ. ಇದನ್ನು ಬಗೆಹರಿಸಬೇಕಾದರೂ ರಾಜ್ಯ ಸರ್ಕಾರ ಮತ್ತು ಡಿಸ್ಟ್ರಿಕ್ಟ್ ಮಿನಿಸ್ಟ್ರು, ಶಾಸಕರು ಕೂಡಲೇ ಕ್ರಮ ವಹಿಸಿ ರೈತರನ್ನು ಉಳಿಸಬೇಕು ಅಂತ ನಾನು ಈ ಮೂಲಕ ಆಗ್ರಹಪಡಿಸ್ತೇನೆ.